ಡಿಕೆಶಿ ಅವರ ಈ ಸಾಫ್ಟ್ ಹಿಂದುತ್ವದ ನಡೆ ಏನಿದೆ ಅವರು ಯಾರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ? ಈಗ ಬಿಜೆಪಿ ಕಾರ್ಯಕರ್ತರು ಅದರಿಂದ ಏನಾದ್ರು ವಿಚಲಿತರಾಗಬಹುದಾ? ಆ ಕಡೆ ಒಲವು ತೋರ್ಬೋದಾ? ಪ್ರಶ್ನೆಲ್ಲರೇ ನೋಡಿ, ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಭಾಳಷ್ಟು ಅರ್ಥ ಕಲ್ಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನನಗೇನು ಆ ರೀತಿ ಅನ್ನಿಸೋದಿಲ್ಲ. ಆದರೆ ಒಂದಂತೂ ಸತ್ಯ, ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷಿತರು ಆಕಾಂಕ್ಷಿಗಳು ಭಾಳ ದೊಡ್ಡ ಸಂಖ್ಯೆನೇ ಇದೆ. ಹಾಗಾಗಿ ಬರೋದ್ರಿಂದ ನೋಡ್ತೀರಿ, ಎಲ್ಲೋ ಕೂಡ ಕಾದು ನೋಡಿ. ಡಿಕೆಶಿ ಅವರ ಈ ಸಾಫ್ಟ್ ಹಿಂದುತ್ವದ ನಡೆ ಏನಿದೆ ಅವರು ಯಾರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ? ಈಗ ಬಿಜೆಪಿ ಕಾರ್ಯಕರ್ತರು ಅದರಿಂದ ಏನಾದ್ರು ವಿಚಲಿತರಾಗಬಹುದಾ? ಆ ಕಡೆ ಒಲವು ತೋರ್ಬೋದಾ? ಪ್ರಶ್ನೆಲ್ಲರೇ ನೋಡಿ, ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಭಾಳಷ್ಟು ಅರ್ಥ ಕಲ್ಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನನಗೇನು ಆ ರೀತಿ ಅನ್ನಿಸೋದಿಲ್ಲ. ಆದರೆ ಒಂದಂತೂ ಸತ್ಯ, ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷಿತರು ಆಕಾಂಕ್ಷಿಗಳು ಭಾಳ ದೊಡ್ಡ ಸಂಖ್ಯೆನೇ ಇದೆ. ಹಾಗಾಗಿ ಬರೋದ್ರಿಂದ ನೋಡ್ತೀರಿ, ಎಲ್ಲೋ ಕೂಡ ಕಾದು ನೋಡಿ. ದಾವಣಗೆರೆಯಲ್ಲಿ ಅವರ ಪಾರ್ಟಿ MLA ಡಿಸೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ವಲ್ಪ 3 ತಿಂಗಳು ಲೇಟಾಗಿ ಹೇಳಿದ್ದಾರೆ. ಇನ್ನೂ ಮುಂಚಿತವಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು, ಧನ್ಯವಾದ.